ಬಿಸ್ನೆಸ್ ಅನ್ನೋದು ಒಳ್ಳೆಯದು ಎಲ್ಲಿವರೆಗೂ ಅದು ನಿಮಗೆ ಪ್ರಾಫಿಟಬಲ್ ಆಗಿರುತ್ತೋ ಅಲ್ಲಿವರೆಗೂ. ಸ್ಮಾರ್ಟ್ ಬಿಸ್ನೆಸ್ ಓನರ್ಸು ಟೈಮಿಗೆ ತಕ್ಕಂತೆ ಚೇಂಜ್ ಆಗ್ತಾರೆ. ಸಿಂಪಲ್ ಲಾಜಿಕ್ಕು, ಗಾಡಿ ಎಷ್ಟು ಜಾಸ್ತಿ ಕಿಲೋಮೀಟ್ರ್ ಓಡುತ್ತೋ ಅಷ್ಟು ನಿಮಗೆ ಪ್ರಾಫಿಟಬಲ್ ಆಗಿರುತ್ತೆ. ಮಹೇಂದ್ರ ವೀರೋದಲ್ಲಿ ನೀವು ಡೆಫ್ ಹಾಕಬೇಕು. ಈ ಡೆಫ್ ಬರೋದ್ರಿಂದ ಇಂಜಿನ್ ಹೆಲ್ತು ಫಿಟ್ ಆ್ಯಂಡ್ ಫೈನ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಹಂಗಾಗಿ ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಬರುತ್ತೆ ಆ್ಯಂಡ್ ಲಾಂಗ್ ಡ್ಯೂರೇಷನ್ನು ಓಡಿಸ್ಬೋದು. ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಲೇಟೆಸ್ಟ್ ಪೊಲ್ಯೂಷನ್ ನಾರ್ಮ್ಸ್ ಪ್ರಕಾರ ಇದರಲ್ಲಿ ಡೆಫ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಏನಪ್ಪ ಇದು ಡೆಫ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅಂತ. ಸೊ ಇದನ್ನು ನೀವು ಯಾವ ಥರ ಫ್ಯೂಯಲ್ ಹಾಕೊಂಡು ಮೇಂಟೈನ್ ಮಾಡ್ತೀರಾ ಆ ಥರ ಮೇಂಟೈನ್ ಮಾಡಬೇಕು. ಈ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಬಂದುಬಿಟ್ಟು ನೈಟ್ರೋಜನ್ ಆಕ್ಸೈಡ್ಸ್ ಏನಿದೆ ಇದು ಹಾರ್ಮ್ಫುಲ್ಲು. ಸೊ ಇದನ್ನು ಡೈರೆಕ್ಟಾಗಿ ಹೋಗೋದಕ್ಕೆ ಬಿಡಲ್ಲ, ಅದನ್ನು ರೆಡ್ಯೂಸ್ ಮಾಡುತ್ತೆ. ಈ ಲೇಟೆಸ್ಟ್ ಡೆಫ್ ಟೆಕ್ನಾಲಜಿ ಇರುವಂತಹ ವೆಹಿಕಲ್ಗಳನ್ನ ಗೌರ್ಮೆಂಟ್ ಅವರು ಹಿಡಿದ್ಬಿಟ್ಟು ಫೈನ್ ಹಾಕೋದು ಎಲ್ಲ ಮಾಡೋಕ್ಕೋಗಲ್ಲ, ಯಾಕೆಂದರೆ ಪೊಲ್ಯೂಷನ್ನೇ ತುಂಬ ಕಡಿಮೆ ಇದರಲ್ಲಿ. ಅದ್ರ ಜೊತೆಗೆ ಈ ಒಂದು ಡೆಫ್ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ನೀವು, ತುಂಬ ಏನು ಖರ್ಚಾಗಲ್ಲ. 8,000 ಕಿಲೋಮೀಟ್ರ್ ಓಡಾಡೋದಕ್ಕೆ ನಿಮಗೆ 10 ಲೀಟರ್ಸ್ ಡೆಫ್ ಇದ್ರೆ ಸಾಕು ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡು. ಅಂದರೆ 10 ರೂಪಾಯಿಗೆ 100 ಕಿಲೋಮೀಟ್ರ್ ಹೋಗ್ಬೋದು. ಒಂದು ಚಿಪ್ಸ್ ಪ್ಯಾಕೆಟ್ ತೊಗೊಳ್ಳೋ ಪ್ರೈಸಲ್ಲಿ 100 ಕಿಲೋಮೀಟ್ರ್ ಡೆಫ್ ಹಾಕೊಂಡು ತಿರುಗಾಡ್ಬೋದು. ಸೊ ಡೆಫ್ ಬಗ್ಗೆ ಮಿಸ್ಕನ್ಸೆಪ್ಷನ್ ಬೇಡ. ಸೊ ಈ ಒಂದು ಮಹೇಂದ್ರ ವೀರೋದಲ್ಲಿ ಡೆಫ್ ಇರೋದ್ರಿಂದ ಇಂಜಿನ್ ಲೈಫ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಎಫಿಷಿಯನ್ಸಿ ಬರುತ್ತೆ ಆ್ಯಂಡ್ ಜೊತೆಗೆ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಡೆಫ್ ಅಂದರೆ ಏನು ಅಂತ ಈಗಲೂ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು.